ಎಲ್ಲರಿಗೂ ನಮಸ್ತೆ. ಇವಾಗ ಬರೋದು 4ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅಂಗವಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ. ಆಮೇಲೆ ಎಲ್ಲರಿಗೂ ಏನು ದೊಡ್ಡ ಸಮಸ್ಯೆ ಐತೆ ಎಲ್ಲರಿಗೂ ನಾವು ಮೇಗಾ ಹೆಲ್ತ್ ಚೆಕಪ್ ಮಾಡ್ತೀವಿ. ಅವ್ರಿಗೇನು ನಮ್ಮಿಂದ ಏನು ಸಹಾಯ ಆಗುತ್ತೆ ಎಲ್ಲರೂ ಕೊಡ್ತೀವಿ. ಆಮೇಲೆ ಇವತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇವಾಗ ನೀವು ನೋಡ್ತಾ ಇದ್ದಂಗೆ ಕ್ರಿಕೆಟು ಮತ್ತು ರನ್ನಿಂಗ್ ರೇಸು ಮತ್ತು ಶಾರ್ಟ್ ಪುಟ್ಟು, ಮ್ಯೂಸಿಕಲ್ ಚೇರು ಎಲ್ಲ ನಾವು ಆಡ್ತಾ ಇದ್ದೀವಿ. ಆಮೇಲೆ ನಾನು ಕೇಳೋದಿಷ್ಟೇ, ಇವಾಗ ಸಿರಾ ಟೌನ್, ನಮ್ಮ ಸಿರಾ ನಗರ ಕ್ಲೀನ್ ಆಗೋದಕ್ಕೆ, ಸ್ವಚ್ಛ ಆಗೋದಕ್ಕೆ ಫಸ್ಟ್ ಕಾರಣನೇ ನಮ್ಮ ಪೌರ ಕಾರ್ಮಿಕರು. ಅವ್ರು ಮನೆಗೆ ಹೋಗಿ ಕಸ ತಗೊಂಡು ಬರ್ತಾರೆ. ಅವ್ರಿಗೆ ಪ್ರತಿ ಮನೆಗೆ ಹೋಗ್ತಾರೆ, ಕಸ ತೊಗೊಂಡು ಅವ್ರಿಗೆ ಅಲ್ಲಿ ಸಿರಾ ನಗರದ ಜನ ಅವ್ರಿಗೆ ಗೌರವಾನ್ವಿತವಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ. ನಮಸ್ಕಾರ. ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಎಲ್ಲ ನಮ್ಮ ನಗರಸಭೆ, ನಮ್ಮ ಅಧ್ಯಕ್ಷತೆಯಲ್ಲಿ ನಗರಸಭೆ ಸದಸ್ಯರುಗಳು, ನಮ್ಮ ಪೌರಾಯುಕ್ತರು, ಪೌರ ಕಾರ್ಮಿಕರು ಎಲ್ಲರೂ ಇವತ್ತು ಒಕ್ಕೂಡಿ ಒಂದು ದಿನಾಚರಣೆವಾಗಿ ಇವತ್ತು ಹೊಸದಾಗಿ ಮಾಡ್ಬೇಕಂತ ಹೇಳಿ ಒಂದು ಸ್ಪೋರ್ಟ್ಸ್ ಮೀಟು ಕ್ರಿಕೆಟ್ ಈ ಮುಖಾಂತರ ನಾವು ಶುರು ಮಾಡಿದ್ದೀವಿ. ಅನೇಕ ಸ್ಪೋರ್ಟ್ಸು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಿಂದ ಎಲ್ಲ ಪೌರ ಕಾರ್ಮಿಕರ ಜೊತೆ ಆಡಬೇಕು. ಒಂದು ಒಳ್ಳೆ ಸ್ಪೋರ್ಟ್ಸು, ಅದು ವಾಲಿಬಾಲ್ ಆಗಲಿ, ಒಂದು ಫುಟ್ಬಾಲ್ ಆಗಲಿ, ಪ್ರತಿಯೊಂದು ಸ್ಪೋರ್ಟ್ಸ್ ಅನ್ನು ನಮ್ಮ ಇದಕ್ಕೆ ಇನ್ಕ್ಲೂಡ್ ಮಾಡೋಣ ಅಂತಕ್ಕಂಥ ಒಂದು ಭಾವನೆ ಇದೆ. ಒಂದು ಒಳ್ಳೆ ಪ್ರದರ್ಶನ ಇದು. ಇವತ್ತು ಒಳ್ಳೆ ಇದು ಏನ್ ಹೇಳ್ತಾರೆ ಅದಕ್ಕೆ ಶುರುವಾತು. ಒಳ್ಳೆ ಇದರಿಂದ ನಾವು ಮನಸ್ಸಿಂದ ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಇವತ್ತು ಒಂದು ಒಳ್ಳೆ ಹೆಜ್ಜೆ ಅಂತ ತಿಳ್ಕೊಳ್ಳಿ, ಒಂದು ಒಳ್ಳೆ ಭರವಸೆ ಅಂತ ಅನ್ನೋದು ನೀವು ಹೇಳ್ಬೋದು. ಯಾಕಂದ್ರೆ ಅನೇಕ ರೀತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಇವಾಗ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಇನ್ನು ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಬೇಕಾಗಿದೆ. ಎಂಟರ್ಟೈನ್ಮೆಂಟೇ ಮುಖ್ಯ. ಇದು ಕೆಲಸ ಒತ್ತಡದಿಂದ ಬಹಳ ಸ್ಟ್ರೇನ್ ಆಗಿರುತ್ತೆ ಎಲ್ಲರಿಗೂ. ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು. ಎಲ್ಲ ಪ್ರೋತ್ಸಾಹದಿಂದ, ಎಲ್ಲ ಒಳ್ಳೆ ರೀತಿಯಿಂದ ಮನೋರಂಜನೆಯಿಂದ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ಖುಷಿ ಆಗ್ತಾ ಇದೆ. ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಟೋಬರ್ 4ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಅದರ ಪ್ರಯುಕ್ತ ಇವತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು, ಲೋಡರ್ಸು, ಡ್ರೈವರ್ಸು, UGD ಕಾರ್ಮಿಕರು, ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೆ ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡಿ ಇವತ್ತು ಬೆಳಿಗ್ಗೆಯಿಂದಲೂ ಸಹಿತ ಮಾರ್ನಿಂಗು 9 ಗಂಟೆಯಿಂದಲೂ ಸಹಿತ ನಾವು ಬೆಳಿಗ್ಗೆ ಪೌರ ಕಾರ್ಮಿಕರಿಗೆ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಸಿದ್ವಿ. ಆ ಹೆಲ್ತ್ ಚೆಕಪ್ ಜೊತೆಗೆ ಇವತ್ತು ಎಲ್ಲರೂ ಒಂದು ಸಂಭ್ರಮದ ದಿನ. ಯಾಕೆಂತಂದರೆ ನಾವು ಕ್ರೀಡಾಕೂಟವನ್ನು ಆಯೋಜಿಸ್ತೀವಿ. ಈಗ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ ಒಂದು ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ ಇದೆ. ಅದರಂತೆ ಪಾಪ ಪ್ರತಿದಿನ ನಾವು ಬೆಳಗ್ಗೆ ಎದ್ರೆ ಸಾಕು 5ವರೆಗೆ ಹಾಜರಾಗಿ ಸುಮಾರು 2 ಗಂಟೆವರೆಗೂ ಸಹಿತ ಪ್ರತಿದಿನ ತನ್ನ ಕಾಯಕದಲ್ಲಿ ನಿರತರಾಗಿರ್ತಾರೆ ಪೌರ ಕಾರ್ಮಿಕರು. ಅವರಿಗೆ ರೆಸ್ಟು ಅನ್ನೋದೇ ಇರೋದಿಲ್ಲ. ಹಂಗಾಗಿ ಅವ್ರಿಗೆ ಒಂದು ದಿವಸ ನಾವು ಕ್ರೀಡೆಯಲ್ಲೇ ತೊಡಗಿಸಿದ್ರೆ, ಅವರು ನಮ್ಮ ಜೊತೆಯಲ್ಲಿ ತೊಡಗಿಕೊಂಡ್ರೆ ಅವ್ರಿಗೇನೋ ಮನಸ್ಸು ಒಂಥರ ಉಲ್ಲಾಸದಿಂದ ಕೂಡಿರುತ್ತೆ. ಅವ್ರನ್ನ ಏನೋ ಒಂದು ಉತ್ಸಾಹವನ್ನು ಸಹಿತ ನಾವು ಮನ್ನಿಸ್ದಂಗಾಗುತ್ತೆ. ಹಂಗಾಗಿ ಇವತ್ತು ಬೆಳಗ್ಗಿಂದ ಜೊತೆಗೆ ಇವತ್ತು ನಮ್ಮ ನಗರಸಭೆಯ ಕಿಟ್ಟಾಪುರ 9ನೇ ವಾರ್ಡ್ನ ಸದಸ್ಯರು ಎಲ್ಲರೂ ಸಹಿತ ಇವತ್ತು ಟೀ ಶರ್ಟನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಸುಮಾರು ಒಂದು 150ರಿಂದ 200 ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಕೂಲ್ ಡ್ರಿಂಕ್ಸನ್ನು ಸಹಿತ ನಮ್ಮ ಅಬ್ದುಲ್ಲಾ ಖಾನ್ ಸಾಹೇಬರು ಎಲ್ಲರೂ ಸರಬರಾಜು ಮಾಡಿದ್ದಾರೆ. ಜೊತೆಗೆ ಈಗ ಬೆಳಿಗ್ಗೆಯಿಂದಲೂ ಸಹಿತ ನಾವು ಮ್ಯೂಸಿಕಲ್ ಚೇರು, ಆಮೇಲೆ ಗುಂಡು ಎಸೆತ, ಈಗ ಕ್ರಿಕೆಟ್ ಆಟ ಮತ್ತು ಈಗ ಫುಟ್ಬಾಲು, ಕಬಡ್ಡಿ ಇಷ್ಟು ಆಟಗಳನ್ನು ನಾವು ಆಯೋಜಿಸಿದ್ದೇವೆ. ಅವ್ರಿಗೆ ತುಂಬ ಖುಷಿಯಾಗಿದೆ. ಅವ್ರದ್ದು ಯಾವ್ದಾರು ಒಬ್ರದ್ದು ನಮ್ಮ ಪೌರ ಕಾರ್ಮಿಕರದ್ದು ಸಹಿತ ಒಂದು ಇಂಟರ್ವ್ಯೂನ ತಗೊಳ್ಳಿ. ಮುಂದೆ ಅವ್ರಿಗೆ ಎಲ್ಲ ರೀತಿಯಿಂದಲೂ ಸಹಿತ ನಮ್ಮ ಸರ್ಕಾರದಿಂದ, ನಮ್ಮ ನಗರಸಭೆಯಿಂದ ಏನು ಸೌಲಭ್ಯಗಳು ಬೇಕೋ ಪ್ರತಿಯೊಂದನ್ನು ಸಹಿತ ನಾವು ಮಾಡಿಕೊಡ್ಲಿಕ್ಕೆ ಸದಾ ಸಿದ್ಧರಿದ್ದೀವಿ. ಅವರ ಆರೋಗ್ಯವೇ ನಮಗೆ ಮುಖ್ಯ. ಈಗ
ನೇರ ಪಾವತಿ ಪೌರ ಕಾರ್ಮಿಕರಿಗೆ ಮತ್ತೆ ಹೊರಗುತ್ತಿಗೆ ಪೌರ ಕಾರ್ಮಿಕರಿಗೆ ಖಂಡಿತವಾಗಿ ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅವರಿಗೆ ಜೀವ ವಿಮೆಯನ್ನು ಒದಗಿಸಿಕೊಡ್ಲಿಕ್ಕೆ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಪರ್ಮನೆಂಟ್ ಲೋಡರ್ಸ್ಗೆ ಆಲ್ರೆಡಿ ಇದೆ, ಪರ್ಮನೆಂಟ್ ಪೌರ ಕಾರ್ಮಿಕರಿಗಾಗಿರ್ಬೋದು, ಲೋಡರ್ಸ್ಗಾಗಿರ್ಬೋದು, ಅವ್ರಿಗೆ ಆಲ್ರೆಡಿ ಇದೆ. ಆಮೇಲೆ ಆ ಪರ್ಮನೆಂಟ್ ಅವ್ರಿಗೆ ಕಾಯಂ ಪೌರ ಕಾರ್ಮಿಕರಿಗೆ ನಾವೀಗ ಅವರ ಫ್ಯಾಮಿಲಿಯರ್ಗಾಗಿರ್ಬೋದು, ಅವ್ರಿಗಾಗಿರ್ಬೋದು ಏನಾದರೂ ಹಾಸ್ಪಿಟ್ಲಲ್ಲಿ ಬಿಲ್ ವೆಚ್ಚ ಏನಾದರೂ ಆಗಿದ್ರೆ ನಮ್ಮ ನಗರಸಭೆ ವತಿಯಿಂದ ಭರಿಸ್ಲಿಕ್ಕೆ ಈಗಾಗಲೇ ಇದೆ. ನಾವು ಎಲ್ಲರಿಗೂ ನಮಸ್ಕಾರ. ಅಂದ್ರೆ ನಾವ್ ಈಗಾಗಲೇ ಪೌರ ಕಾರ್ಮಿಕರ ಬಗ್ಗೆ ನಾವು ಈಗಲಿಂದ ಅಲ್ಲ, ಮೊದಲಿಂದಲೂ ನಾವು 2001 ಚುನಾವಣೆ ಅಂದ್ರೆ ನಾವು ಇಲ್ಲಿ ರಾಜಕೀಯಕ್ಕೆ ಬರೋಕ್ ಮುಂಚೆನೆ ಎಲ್ಲಾ ಪೌರ ಕಾರ್ಮಿಕರಿಗೂ ನಾವು ವಸ್ತ್ರಗಳು ಬಟ್ಟೆ ಎಲ್ಲ ಕೊಟ್ಕೊಂಡು ನಾವು ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಕೊಂಡೇ ಬಂದಿದ್ದು. ಈಗಲೂ ಕೂಡ ಅಷ್ಟೇ, ನಾವು ಈಗ ಪೌರ ಕಾರ್ಮಿಕ ಬಡಾವಣೆಗೆ ನಾವು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ವಿ. ಈಗ ಅದ್ರ ಬಗ್ಗೆ ಅವರಿಗೆ ಪೌರ ಕಾರ್ಮಿಕರಿಗೆ ಒಂದು ಒಳ್ಳೆ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ಮುಂದೆ ಯಾರು ಈಗ ವಾರ್ಡ್ಗಳಲ್ಲಿ ಇವತ್ತು ಪರ್ಸೆಂಟೇಜ್ ಕಡಿಮೆ ಇದ್ದಾರೆ. ಈಗ ನಾವು ಅದೇ ಕಮಿಷನ್ ಅಲ್ಲಿ ಎತ್ಕೊಂಡು ಅವ್ರನ್ನ ಪ್ರತಿಯೊಂದು ವಾರ್ಡ್ಗೆ 3 ಜನ 4 ಜನ ಈ ತರ ಕವರ್ ಮಾಡ್ಬಿಟ್ಟು ಆದಷ್ಟು ಒಂದೊಂದು ಗಾಡಿಗಳನ್ನ ಸಪ್ರೇಟ್ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಸ್ವಚ್ಛತೆ ಮಾಡಬೇಕು. ಅವ್ರಿಗಿನ್ನ ಸ್ಫೂರ್ತಿ ಕೊಟ್ಟು ಅವ್ರಿಗಿನ್ನ ಪರ್ಸೆಂಟೇಜ್ ರೈಸ್ ಮಾಡಬೇಕು. ರೈಸ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಫ್ರೀ ಆಗುತ್ತೆ. ಆ ಥರ ಎಲ್ಲ ಇಟ್ಕೊಂಡಿದ್ವಿ. ಅದಕ್ಕೆ ನಮ್ಮ ಕಮಿಷನರು, ನಮ್ಮ ಅಧ್ಯಕ್ಷರು, ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಾಗಿ ಊರಿನ ಒಂದು ಸ್ವಚ್ಛತೆಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೂ ಸ್ಫೂರ್ತಿ. ಇವಾಗ ಏನೋ ಅವ್ರಿಗೆ ಇವತ್ತೇನು ಆಟ ಯಾಕೆ ಅಂದ್ರೆ ನಾವೆಲ್ಲ ಭಾಗವಹಿಸಿದ್ದೀವಿ ಆಟದಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಒಂದು ಚೈತನ್ಯ ಇರಲಿ, ಒಂದು ಸ್ಫೂರ್ತಿ ಇರಲಿ, ಏನೋ ಈಗ ಒಂದು ಭಾವನಾತ್ಮಕವಾಗಿ ಎಲ್ಲ ಒಂಥರ ಸ್ಟ್ರೆಸ್ ಅಲ್ಲಿ ವರ್ಕ್ ಆಗ್ತಾ ಇರ್ತೈತೆ. ಇವತ್ತು ಭಾವನಾತ್ಮಕ ಸ್ಪಂದನೆ ಇದು ಅಷ್ಟೆಲ್ಲರೂ ಒಂಥರ ಏನೋ ಒಂಥರ ಸ್ಪೋರ್ಟಿವ್ ಒಂದು ಸ್ಫೂರ್ತಿ ಇರಲಿ ಅಂತ ಹೇಳಿ ಈ ರೀತಿ ಅವ್ರಿಗೆ ಚೈತನ್ಯ ಕೊಡೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂತ ವಿಶೇಷವಾಗಿ ನಾವು ಮಾಡ್ತೀವಿ. ಇವತ್ತಿನ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲಾ ಪೌರ ಕಾರ್ಮಿಕರು ಇವತ್ತು ತುಂಬಾ ಖುಷಿಯಾಗಿ ಚೆನ್ನಾಗಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಪೌರಾಯುಕ್ತರು ಹಾಗೂ ಇವತ್ತು ನಮ್ಮ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇವತ್ತು ಎಲ್ಲ ಒಂದು ಪೌರ ಕಾರ್ಮಿಕರ ಖುಷಿ ವಿಚಾರ, ಒಂದು ಕ್ರೀಡಾಕೂಟವನ್ನ ಒಂದು ಚೆನ್ನಾಗಿ ಇದು ಮಾಡಿ ಇವತ್ತು ಅವರು ಬರೀ ಕಸಬಾಸ ಅದೇ ಅಲ್ಲ, ಅವರು ಕೂಡ ನಮ್ಮಂತೆ ಮಾನವೀಯವಾಗಿ ಮಾನವರು ಅವರು ಕೂಡ ಎಲ್ಲ ರೀತಿಯಲ್ಲಿ ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಕ್ರೀಡಾಕೂಟವನ್ನ ನಮ್ಮ ಪೌರಾಯುಕ್ತರು ಏರ್ಪಡಿಸಿ ಇವತ್ತು ಎಲ್ಲ ಪೌರ ಕಾರ್ಮಿಕರು ತುಂಬಾ ನಗ್ನಾಗ್ತಾ ಚೆನ್ನಾಗಿ ಇವತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತಿನ ಖುಷಿ ವಿಚಾರ ಎಂದೂ ಕೂಡ ನಮಗೆ ಆಗಿರ್ಲಿಲ್ಲ. ಮುಂದಕ್ಕೆ ಇನ್ನ ಚೆನ್ನಾಗಿ ಮಾಡ್ಕೊಡ್ತೀವಿ. ಇನ್ನ ಈಗ ಪೌರ ಕಾರ್ಮಿಕ ದಿನಾಚರಣೆ ಇದೆ, ಅದಕ್ಕೋಸ್ಕರ ಎಲ್ಲ ಪೌರ ಕಾರ್ಮಿಕರಿಗೂ ಆರೋಗ್ಯ ತಪಾಸಣೆ ಆಗ್ಬೋದು, ಇನ್ನೊಂದು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಎಲ್ಲ ಚೆನ್ನಾಗಿ ಮಾಡಿ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ 2 ಮಾತು ಮುಗಿಸ್ತೀನಿ.